ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಶ್ವನಾಥ್ ಮತ್ತೊಮ್ಮೆ ಈಗ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರ ವಿರುದ್ಧವಾಗಿ ಅವರು ಮಾತಾಡಿದ್ದಾರೆ. MLC ವಿಶ್ವನಾಥ್ ಅವರು ಸಿದ್ದರಾಮಯ್ಯ ಸೀಮೆಗಿಲ್ಲದೆ ಇರೋ ನಾಯಕನ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಅವರಿಗೆ ದುರಹಂಕಾರ ಇದೆ, ಎಷ್ಟು ದಿನ ನಡೆಯುತ್ತೆ ನೋಡೋಣ. ಏಕವಚನದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ MLC H ವಿಶ್ವನಾಥ್ ಕಿಡಿಕಾರಿದ್ದಾರೆ. ಮಾಡೋ ಕೆಲಸದ ಬಗ್ಗೆ ಅಹಂಕಾರ ಇರಬೇಕು, ಕೆಲಸ ಮಾಡದೆ ದುರಹಂಕಾರವನ್ನು ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರ ನಡವಳಿಕೆ ಸರಿ ಮಾಡ್ಕೋಬೇಕು. ಏಕವಚನ ಯಾಕೆ, ಸೀಮೆಗೆ ಇಲ್ಲದೆ ಇರೋ ನಾಯಕನ ಅಂತೇಳಿ ಮೈಸೂರಿನಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ H ವಿಶ್ವನಾಥ್. ಒಬ್ಬ ದುರಂಕಾರಿ, ನಿಮ್ಮ ದುರಂಕಾರ ಎಷ್ಟು ದಿವಸ ನಡೀತೀನಿ. ಅಹಂಕಾರ ಇರಬೇಕು ತನ್ನ ರಾಜ್ಯದ ಬಗ್ಗೆ, ಜನರ ಬಗ್ಗೆ, ತಾನು ಮಾಡೋ ಕೆಲಸದ ಬಗ್ಗೆ. ಯಾಕೆ ನಿಮ್ಗೆ ಏನು ಮಾಡ್ತಾನೆ ಇಲ್ವಲ್ಲ, ನೀವು ದುರಂಕಾರ. ಇದನ್ನು ನಾನೆಲ್ಲ ಜನ ಖಂಡಿಸ್ತಾ ಇದ್ದಾರೆ. ಇಷ್ಟೇನಾ ಅಂತಂತೇಳಿ ಯಾರೂ ಮರ್ಯಾದೆ ಕೊಡ್ತಾ ಇಲ್ಲ. ಇವತ್ತು IAS IPS, ಇವತ್ತು IAS IPS ಓದಬೇಕು ಅಂತ ಇರ್ತಕ್ಕಂಥ ಯುವಕರ ಮನಸ್ಸಿನ ನೆಮ್ಮದಿ ಏನಾಗ್ತಾ ಇದೆ, ಇಷ್ಟೇ ಏನ್ರಿ ಬಿಡ್ರಿ ಎತ್ತಗಡೆ. IAS IPS ಓದಿ ನಾ ಏನೋ ಆಗಬೇಕು ಅಂತ ಇರ್ತಕ್ಕಂಥ ಯುವಕರಿಗೂ ಕೂಡ ತಣ್ಣೀರಿಸ್ತಾ ಇದ್ದೀರ ನೀವು ಸಿದ್ದರಾಮಯ್ಯ. ಇದು ಒಬ್ಬ ಮುಖ್ಯಮಂತ್ರಿಗೆ ಯೋಗ್ಯತೆ ಅಲ್ಲ, ಇದು ಯೋಗ್ಯತೆ ಅಲ್ಲ ಇದು. ಹಾಗಾಗಿ ನಾಳೆ ನೀವು ಅಧಿಕಾರದಿಂದ ಇಳಿದ ಮೇಲೆ ನಿಮ್ಮ ಪರಿಸ್ಥಿತಿ ಏನು ಅಂತ ನೀವು ಕೂಡ ಅರ್ಥ ಮಾಡ್ಕೊ. ಇವ್ರಿಗೊಂಥರ ಚಟ ಸಿದ್ದರಾಮಯ್ಯನಿಗೆ. ಎಲ್ಲರೂ ಏಕವಚನದಲ್ಲಿ ಮಾತಾಡ್ಸೋದು, ಎಲ್ಲ ಅಧಿಕಾರಿಗಳನ್ನು ಏಕವಚನದಲ್ಲಿ ಮಾತಾಡ್ಸೋದು, ಏನೋ ಅಂತ ಮಾತಾಡೋದು. ಥರ ಈ ಜನ ಏನ್ರಿ ಇದು, ಏನೋ ಸಿದ್ದರಾಮಯ್ಯ ಅಂತಂದರೆ ನಡುಗಿಸ್ಬಿಡ್ತಾರೆ ಅಂತ ಮಾತಾಡ್ಬೇಕು ಜನ. ಆ ರೀತಿಯಾಗಿ ಒಬ್ಬ ದುರಂಕಾರಿ, ನಿಮ್ಮ ದುರಂಕಾರ ಎಷ್ಟು ದಿವಸ ನಡೀತೀನಿ. ಅಹಂಕಾರ ಇರಬೇಕು ತನ್ನ ರಾಜ್ಯದ ಬಗ್ಗೆ, ಜನರ ಬಗ್ಗೆ, ತಾನು ಮಾಡೋ ಕೆಲಸದ ಬಗ್ಗೆ. ಯಾಕೆ ನಿಮ್ಗೆ ಏನು ಮಾಡ್ತಾನೆ ಇಲ್ವಲ್ಲ, ನೀವು ದುರಂಕಾರ. ಇದನ್ನು ನಾನೆಲ್ಲ ಜನ ಖಂಡಿಸ್ತಾ ಇದ್ದಾರೆ. ಇಷ್ಟೇನಾ ಅಂತಂತೇಳಿ ಯಾರೂ ಮರ್ಯಾದೆ ಕೊಡ್ತಾ ಇಲ್ಲ. ಇವತ್ತು IAS IPS, ಇವತ್ತು IAS IPS ಓದಬೇಕು ಅಂತ ಇರ್ತಕ್ಕಂಥ ಯುವಕರ ಮನಸ್ಸಿನ ನೆಮ್ಮದಿ ಏನಾಗ್ತಾ ಇದೆ, ಇಷ್ಟೇ ಏನ್ರಿ ಬಿಡ್ರಿ ಎತ್ತಗಡೆ. IAS IPS ಓದಿ ನಾ ಏನೋ ಆಗಬೇಕು ಅಂತ ಇರ್ತಕ್ಕಂಥ ಯುವಕರಿಗೂ ಕೂಡ ತಣ್ಣೀರಿಸ್ತಾ ಇದ್ದೀರ ನೀವು ಸಿದ್ದರಾಮಯ್ಯ. ಇದು ಒಬ್ಬ ಮುಖ್ಯಮಂತ್ರಿಗೆ ಯೋಗ್ಯತೆ ಅಲ್ಲ, ಇದು ಯೋಗ್ಯತೆ ಅಲ್ಲ ಇದು. ಹಾಗಾಗಿ ನಾಳೆ ನೀವು ಅಧಿಕಾರದಿಂದ ಇಳಿದ ಮೇಲೆ ನಿಮ್ಮ ಪರಿಸ್ಥಿತಿ ಏನು ಅಂತ ನೀವು ಕೂಡ ಅರ್ಥ ಮಾಡ್ಕೊ. ಇವ್ರಿಗೊಂಥರ ಚಟ ಸಿದ್ದರಾಮಯ್ಯನಿಗೆ. ಎಲ್ಲರೂ ಏಕವಚನದಲ್ಲಿ ಮಾತಾಡ್ಸೋದು, ಎಲ್ಲ ಅಧಿಕಾರಿಗಳನ್ನು ಏಕವಚನದಲ್ಲಿ ಮಾತಾಡ್ಸೋದು, ಏನೋ ಅಂತ ಮಾತಾಡೋದು. ಥರ ಈ ಜನ ಏನ್ರಿ ಇದು, ಏನೋ ಸಿದ್ದರಾಮಯ್ಯ ಅಂತಂದರೆ ನಡುಗಿಸ್ಬಿಡ್ತಾರೆ ಅಂತ ಮಾತಾಡ್ಬೇಕು ಜನ. ಆ ರೀತಿಯಾಗಿ ಒಬ್ಬ ದುರಂಕಾರಿ, ನಿಮ್ಮ ದುರಂಕಾರ ಎಷ್ಟು ದಿವಸ ನಡೀತೀನಿ. ಅಹಂಕಾರ ಇರಬೇಕು ತನ್ನ ರಾಜ್ಯದ ಬಗ್ಗೆ, ಜನರ ಬಗ್ಗೆ, ತಾನು ಮಾಡೋ ಕೆಲಸದ ಬಗ್ಗೆ. ಯಾಕೆ ನಿಮ್ಗೆ ಏನು ಮಾಡ್ತಾನೆ ಇಲ್ವಲ್ಲ, ನೀವು ದುರಂಕಾರ. ಇದನ್ನು ನಾನೆಲ್ಲ ಜನ ಖಂಡಿಸ್ತಾ ಇದ್ದಾರೆ. ಇಷ್ಟೇನಾ ಅಂತಂತೇಳಿ ಯಾರೂ ಮರ್ಯಾದೆ ಕೊಡ್ತಾ ಇಲ್ಲ. ಇವತ್ತು IAS IPS, ಇವತ್ತು IAS IPS ಓದಬೇಕು ಅಂತ ಇರ್ತಕ್ಕಂಥ ಯುವಕರ ಮನಸ್ಸಿನ ನೆಮ್ಮದಿ ಏನಾಗ್ತಾ ಇದೆ, ಇಷ್ಟೇ ಏನ್ರಿ ಬಿಡ್ರಿ ಎತ್ತಗಡೆ. IAS IPS ಓದಿ ನಾ ಏನೋ ಆಗಬೇಕು ಅಂತ ಇರ್ತಕ್ಕಂಥ ಯುವಕರಿಗೂ ಕೂಡ ತಣ್ಣೀರಿಸ್ತಾ ಇದ್ದೀರ ನೀವು ಸಿದ್ದರಾಮಯ್ಯ. ಇದು ಒಬ್ಬ ಮುಖ್ಯಮಂತ್ರಿಗೆ ಯೋಗ್ಯತೆ ಅಲ್ಲ, ಇದು ಯೋಗ್ಯತೆ ಅಲ್ಲ ಇದು. ಹಾಗಾಗಿ ನಾಳೆ ನೀವು ಅಧಿಕಾರದಿಂದ ಇಳಿದ ಮೇಲೆ ನಿಮ್ಮ ಪರಿಸ್ಥಿತಿ ಏನು ಅಂತ ನೀವು ಕೂಡ ಅರ್ಥ ಮಾಡ್ಕೊ. ಇವ್ರಿಗೊಂಥರ ಚಟ ಸಿದ್ದರಾಮಯ್ಯನಿಗೆ. ಎಲ್ಲರೂ ಏಕವಚನದಲ್ಲಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಶ್ವನಾಥ್ ಮತ್ತೊಮ್ಮೆ ಈಗ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರ ವಿರುದ್ಧವಾಗಿ ಅವರು ಮಾತಾಡಿದ್ದಾರೆ. MLC ವಿಶ್ವನಾಥ್ ಅವರು ಸಿದ್ದರಾಮಯ್ಯ ಸೀಮೆಗಿಲ್ಲದೆ ಇರೋ ನಾಯಕನ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಅವರಿಗೆ ದುರಹಂಕಾರ ಇದೆ, ಎಷ್ಟು ದಿನ ನಡೆಯುತ್ತೆ ನೋಡೋಣ.
ಏಕವಚನದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ MLC H ವಿಶ್ವನಾಥ್ ಕಿಡಿಕಾರಿದ್ದಾರೆ. ಮಾಡೋ ಕೆಲಸದ ಬಗ್ಗೆ ಅಹಂಕಾರ ಇರಬೇಕು, ಕೆಲಸ ಮಾಡದೆ ದುರಹಂಕಾರವನ್ನು ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರ ನಡವಳಿಕೆ ಸರಿ ಮಾಡ್ಕೋಬೇಕು. ಏಕವಚನ ಯಾಕೆ, ಸೀಮೆಗೆ ಇಲ್ಲದೆ ಇರೋ ನಾಯಕನ ಅಂತೇಳಿ ಮೈಸೂರಿನಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ H ವಿಶ್ವನಾಥ್. ಒಬ್ಬ ದುರಂಕಾರಿ, ನಿಮ್ಮ ದುರಂಕಾರ ಎಷ್ಟು ದಿವಸ ನಡೀತೀನಿ. ಅಹಂಕಾರ ಇರಬೇಕು ತನ್ನ ರಾಜ್ಯದ ಬಗ್ಗೆ, ಜನರ ಬಗ್ಗೆ, ತಾನು ಮಾಡೋ ಕೆಲಸದ ಬಗ್ಗೆ. ಯಾಕೆ ನಿಮ್ಗೆ ಏನು ಮಾಡ್ತಾನೆ ಇಲ್ವಲ್ಲ, ನೀವು ದುರಂಕಾರ. ಇದನ್ನು ನಾನೆಲ್ಲ ಜನ ಖಂಡಿಸ್ತಾ ಇದ್ದಾರೆ. ಇಷ್ಟೇನಾ ಅಂತಂತೇಳಿ ಯಾರೂ ಮರ್ಯಾದೆ ಕೊಡ್ತಾ ಇಲ್ಲ. ಇವತ್ತು IAS IPS, ಇವತ್ತು IAS IPS ಓದಬೇಕು ಅಂತ ಇರ್ತಕ್ಕಂಥ ಯುವಕರ ಮನಸ್ಸಿನ ನೆಮ್ಮದಿ ಏನಾಗ್ತಾ ಇದೆ, ಇಷ್ಟೇ ಏನ್ರಿ ಬಿಡ್ರಿ ಎತ್ತಗಡೆ. IAS IPS ಓದಿ ನಾ ಏನೋ ಆಗಬೇಕು ಅಂತ ಇರ್ತಕ್ಕಂಥ ಯುವಕರಿಗೂ ಕೂಡ ತಣ್ಣೀರಿಸ್ತಾ ಇದ್ದೀರ ನೀವು ಸಿದ್ದರಾಮಯ್ಯ. ಇದು ಒಬ್ಬ ಮುಖ್ಯಮಂತ್ರಿಗೆ ಯೋಗ್ಯತೆ ಅಲ್ಲ, ಇದು. ಹಾಗಾಗಿ ನಾಳೆ ನೀವು ಅಧಿಕಾರದಿಂದ ಇಳಿದ ಮೇಲೆ ನಿಮ್ಮ ಪರಿಸ್ಥಿತಿ ಏನು ಅಂತ ನೀವು ಕೂಡ ಅರ್ಥ ಮಾಡ್ಕೊ. ಇವ್ರಿಗೊಂಥರ ಚಟ ಸಿದ್ದರಾಮಯ್ಯನಿಗೆ. ಎಲ್ಲರೂ ಏಕವಚನದಲ್ಲಿ ಮಾತಾಡ್ಸೋದು, ಎಲ್ಲ ಅಧಿಕಾರಿಗಳನ್ನು ಏಕವಚನದಲ್ಲಿ ಮಾತಾಡ್ಸೋದು, ಏನೋ ಅಂತ ಮಾತಾಡೋದು. ಥರ ಈ ಜನ ಏನ್ರಿ ಇದು, ಏನಂತ ಸಿದ್ದರಾಮಯ್ಯ ಅಂತಂದರೆ ನಡುಗಿಸ್ಬಿಡ್ತಾರೆ ಅಂತ ಮಾತಾಡ್ಬೇಕು ಜನ. ಆ ರೀತಿಯಾಗಿ ಒಬ್ಬ ದುರಂಕಾರಿ, ನಿಮ್ಮ ದುರಂಕಾರ ಎಷ್ಟು ದಿವಸ ನಡೀತೀನಿ. ಅಹಂಕಾರ ಇರಬೇಕು ತನ್ನ ರಾಜ್ಯದ ಬಗ್ಗೆ, ಜನರ ಬಗ್ಗೆ, ತಾನು ಮಾಡೋ ಕೆಲಸದ ಬಗ್ಗೆ. ಯಾಕೆ ನಿಮ್ಗೆ ಏನು ಮಾಡ್ತಾನೆ ಇಲ್ವಲ್ಲ, ನೀವು ದುರಂಕಾರ. ಇದನ್ನು ನಾನೆಲ್ಲ ಜನ ಖಂಡಿಸ್ತಾ ಇದ್ದಾರೆ. ಇಷ್ಟೇನಾ ಅಂತಂತೇಳಿ ಯಾರೂ ಮರ್ಯಾದೆ ಕೊಡ್ತಾ ಇಲ್ಲ. ಇವತ್ತು IAS IPS, ಇವತ್ತು IAS IPS ಓದಬೇಕು ಅಂತ ಇರ್ತಕ್ಕಂಥ ಯುವಕರ ಮನಸ್ಸಿನ ನೆಮ್ಮದಿ ಏನಾಗ್ತಾ ಇದೆ, ಇಷ್ಟೇ ಏನ್ರಿ ಬಿಡ್ರಿ ಎತ್ತಗಡೆ. IAS IPS ಓದಿ ನಾ ಏನೋ ಆಗಬೇಕು ಅಂತ ಇರ್ತಕ್ಕಂಥ ಯುವಕರಿಗೂ ಕೂಡ ತಣ್ಣೀರಿಸ್ತಾ ಇದ್ದೀರ ನೀವು ಸಿದ್ದರಾಮಯ್ಯ. ಇದು ಒಬ್ಬ ಮುಖ್ಯಮಂತ್ರಿಗೆ ಯೋಗ್ಯತೆ ಅಲ್ಲ, ಇದು. ಹಾಗಾಗಿ ನಾಳೆ ನೀವು ಅಧಿಕಾರದಿಂದ ಇಳಿದ ಮೇಲೆ ನಿಮ್ಮ ಪರಿಸ್ಥಿತಿ ಏನು ಅಂತ ನೀವು ಕೂಡ ಅರ್ಥ ಮಾಡ್ಕೊ. ಇವ್ರಿಗೊಂಥರ ಚಟ ಸಿದ್ದರಾಮಯ್ಯನಿಗೆ. ಎಲ್ಲರೂ ಏಕವಚನದಲ್ಲಿ ಮಾತಾಡ್ಸೋದು, ಎಲ್ಲ ಅಧಿಕಾರಿಗಳನ್ನು ಏಕವಚನದಲ್ಲಿ ಮಾತಾಡ್ಸೋದು, ಏನೋ ಅಂತ ಮಾತಾಡೋದು. ಥರ ಈ ಜನ ಏನ್ರಿ ಇದು, ಏನಂತ ಸಿದ್ದರಾಮಯ್ಯ ಅಂತಂದರೆ ನಡುಗಿಸ್ಬಿಡ್ತಾರೆ ಅಂತ ಮಾತಾಡ್ಬೇಕು ಜನ. ಆ ರೀತಿಯಾಗಿ ಒಬ್ಬ ದುರಂಕಾರಿ, ನಿಮ್ಮ ದುರಂಕಾರ ಎಷ್ಟು ದಿವಸ ನಡೀತೀನಿ. ಅಹಂಕಾರ ಇರಬೇಕು ತನ್ನ ರಾಜ್ಯದ ಬಗ್ಗೆ, ಜನರ ಬಗ್ಗೆ, ತಾನು ಮಾಡೋ ಕೆಲಸದ ಬಗ್ಗೆ. ಯಾಕೆ ನಿಮ್ಗೆ ಏನು ಮಾಡ್ತಾನೆ ಇಲ್ವಲ್ಲ, ನೀವು ದುರಂಕಾರ. ಇದನ್ನು ನಾನೆಲ್ಲ ಜನ ಖಂಡಿಸ್ತಾ ಇದ್ದಾರೆ. ಇಷ್ಟೇನಾ ಅಂತಂತೇಳಿ ಯಾರೂ ಮರ್ಯಾದೆ ಕೊಡ್ತಾ ಇಲ್ಲ. ಇವತ್ತು IAS IPS, ಇವತ್ತು IAS IPS ಓದಬೇಕು ಅಂತ ಇರ್ತಕ್ಕಂಥ ಯುವಕರ ಮನಸ್ಸಿನ ನೆಮ್ಮದಿ ಏನಾಗ್ತಾ ಇದೆ, ಇಷ್ಟೇ ಏನ್ರಿ ಬಿಡ್ರಿ ಎತ್ತಗಡೆ. IAS IPS ಓದಿ ನಾ ಏನೋ ಆಗಬೇಕು ಅಂತ ಇರ್ತಕ್ಕಂಥ ಯುವಕರಿಗೂ ಕೂಡ ತಣ್ಣೀರಿಸ್ತಾ ಇದ್ದೀರ ನೀವು ಸಿದ್ದರಾಮಯ್ಯ. ಇದು ಒಬ್ಬ ಮುಖ್ಯಮಂತ್ರಿಗೆ ಯೋಗ್ಯತೆ ಅಲ್ಲ, ಇದು. ಹಾಗಾಗಿ ನಾಳೆ ನೀವು ಅಧಿಕಾರದಿಂದ ಇಳಿದ ಮೇಲೆ ನಿಮ್ಮ ಪರಿಸ್ಥಿತಿ ಏನು ಅಂತ ನೀವು ಕೂಡ ಅರ್ಥ ಮಾಡ್ಕೊ. ಇವ್ರಿಗೊಂಥರ ಚಟ ಸಿದ್ದರಾಮಯ್ಯನಿಗೆ. ಎಲ್ಲರೂ ಏಕವಚನದಲ್ಲಿ